ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಈ ದಿನ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳೋದಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಅದು ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 30ರಿಂದ 31 ವಚನಗಳು. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು. 2 ಅಥವಾ 3 ವಾರದ ಹಿಂದೆ ನಾವು ನಮ್ಮ ಮನೆಯಲ್ಲಿ ಬಾಳೆಹಣ್ಣುಗಳನ್ನು ತಂದಿದ್ವಿ. ನೋಡೋದಕ್ಕೆ ಅದು ತುಂಬ ಹಳದಿಯಾಗಿತ್ತು. ನೋಡೋದಕ್ಕೆ ತುಂಬ ಸುಂದರವಾಗಿ ಏನು ಹಣ್ಣಾಗಿದೆಯೇನೋ, ನಾವು ತಿನ್ಬೋದೇನೋ ಎಂಬುವಂಥ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು ಪ್ರೇರೆ. ಆದರೆ ನಾನು ಅದನ್ನು ತೆಗೆದು ತಿನ್ನೋದಕ್ಕೆ ಪ್ರಯತ್ನ ಪಡುವಾಗ ಒಳಗಡೆ ಇದ್ದಿದ್ದು ಬರೀ ಹಸಿಯಾದಂಥ ಹಣ್ಣು, ತಿನ್ನೋದಕ್ಕೆ ಯೋಗವಿಲ್ಲದಂಥ ಹಣ್ಣು. ಕಾರಣ ನಮಗೆಲ್ಲರಿಗೂ ಗೊತ್ತಿದೆ ಏನಂತಂದರೆ, ಈಗಿನ ಕಾಲದಲ್ಲಿ ಅನೇಕ ಔಷಧಿಗಳನ್ನು ಸಿಂಪಡಿಸಿ ಆ ಒಂದು ಹಣ್ಣುಗಳು ಹಳದಿಯಾಗಿ ಕಾಣುವ ಹಾಗೆ ಅಥವಾ ಹಣ್ಣಾಗಿರುವಂತೆ ಕಾಣುವ ಹಾಗೆ ಅದನ್ನು ಮಾಡ್ತಾರೆ. ಮುಂಚಿನ ದಿವಸಗಳಲ್ಲಿ ಹಳದಿ ಇದೆ ಅಂತಂದರೆ ನಮ್ಗೆ ಖಂಡಿತವಾಗಿ ನಮಗೆ ಅನಿಸ್ತಾ ಇತ್ತು, ಓಕೆ ಇದು ಹಣ್ಣಾಗಿದೆ ಎಂಬುದಾಗಿ. ಆದರೆ ಈಗ ಬಣ್ಣದಿಂದ ಒಂದು ಹಣ್ಣು ಅಥವಾ ಒಂದು ಫಲ ಅದು ಹಣ್ಣಾಗಿದೆಯೋ ಇಲ್ಲೋ ಎಂಬುದಾಗಿ ನಮಗೆ ಅರ್ಥ ಆಗೋದಿಲ್ಲ. ಆಗಿನ ಕಾಲದಲ್ಲಿ ಆಗ್ತಾ ಇದ್ದದ್ದು ಏನಂತಂದರೆ, ಜನರಿಗೆ ಒಂದು ರೀತಿಯಾದಂಥ ತಾಳ್ಮೆ ಇರ್ತಾಯಿತ್ತು. ಇವನ್ ರೈತರಿಗೂ ಕೂಡ ತಾಳ್ಮೆ ಇರ್ತಾಯಿತ್ತು. ಸ್ವಲ್ಪ ದಿವಸ ಅವರು ತೋಟದಲ್ಲಿ ಆ ಹಣ್ಣನ್ನಿಟ್ಟು ಆಮೇಲೆ ಏನೋ ಅವ್ರೇನು ಮಾಡ್ತಾಯಿದ್ರು, ಸ್ವಲ್ಪ ಹಳದಿ ಆಗುವಂಥ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ಬಂದು ಮಾರುಕಟ್ಟೆಯಲ್ಲಿ ಇಡ್ತಾಯಿದ್ರು. 1-2 ದಿವಸದಲ್ಲಿ ಅದು ಹಣ್ಣಾಗ್ತಾಯಿತ್ತು, ನಾವು ತೆಗೆದುಕೊಂಡು ಬಂದು ತಿಂತಾಯಿದ್ವಿ. ಈಗ ಅದನ್ನು ನೋಡೋದಿಲ್ಲ. ಕಾರಣ ಏನಂತಂದರೆ, ತಾಳ್ಮೆ ಅನ್ನುವಂಥದ್ದು ಅಥವಾ ಕಾಯುವಂಥದ್ದು ಈಗಿನ ಕಾಲದಲ್ಲಿ ಅದು ವಿಪರೀತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ವಾಕ್ಯವನ್ನು ನಾವು ಅನೇಕ ಬಾರಿ ನಾವು ಕೇಳಿರ್ಬೋದು. ಈ ದಿವಸ ಕೂಡ ದೇವರು ಈ ವಾಕ್ಯ ನಿಮ್ಮ ಸಂಗಡ ಯಾಕೆ ಮಾತನಾಡ್ತಾ ಇದ್ದಾರೆ, ಅಥವಾ ದೇವರು ಈ ವಾಕ್ಯವನ್ನು ನಾವು ನಿಮ್ಮ ಸಂಗಡ ಹಂಚ್ಕೊಳ್ಬೇಕೆಂಬುದಾಗಿ ಯಾಕೆ ಪ್ರೇರೇಪಿಸ್ತಾ ಇದ್ದಾರೆ ಅನ್ನೋದಾದರೆ, ಈಗಿರುವಂಥ ಕಾಲ ಹೇಗಿದೆ ಅಂದರೆ, ಅದು ತಾಳ್ಮೆ ಇಲ್ಲದಂಥ ಕಾಲದಲ್ಲಿ ನಾವು ಬಂದು ಸೇರಿದ್ದೇವೆ. ಇವತ್ತು ಯಾರಿಗೆ ಯಾವುದೇ ವಿಷಯದಲ್ಲಿ ತಾಳ್ಮೆ ಇಲ್ಲ. ಜೀವನದಲ್ಲಿ ಎಲ್ಲವೂ ಕೂಡ ಬೇಗನೆ ಬೇಕು. ಜೀವನದಲ್ಲಿ ಎಲ್ಲವೂ ಕೂಡ ಬೇಗನೆ ನಮಗೆ ಆಗಬೇಕು. ಇವತ್ತು ನಮ್ಮ ಇಂಟರ್ನೆಟ್ಗಳು ಅಷ್ಟೇ ಸ್ಪೀಡ್ ಇದೆ, ನಮ್ಮ ಟ್ರೈನ್ಗಳು ಅಷ್ಟೇ ಸ್ಪೀಡ್ ಇದೆ. ಎಲ್ಲಿ ನೋಡ್ತಿರೋ ಅಲ್ಲಿ ಜನರಿಗೆ ಕಾಯುವಂಥ ಒಂದು ರೂಢಿ ಅದು ಹೊರಟು ಹೋಗಿದೆ. ಆದರೆ ದೇವರ ರಾಜ್ಯದಲ್ಲಿ ನಾವು ನೋಡೋದಾದರೆ, ಕಾಯುವಂಥ ಕಾರ್ಯಕ್ಕೆ, ಕಾಯುವಂಥ ವಿಷಯಕ್ಕೆ ಬಹು ಒಂದು ಪ್ರಾಮುಖ್ಯತೆಯನ್ನು ದೇವರು ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆನ್ಸನ್ನು ದೇವರು ಕಾಯುವುದಕ್ಕೆ ಅವರು ಕೊಟ್ಟಿದ್ದಾರೆ. ನಾವು ಸತ್ಯವೇದದಲ್ಲಿ ನೋಡುವಂಥ ಅನೇಕ ಭಕ್ತರು ಎಷ್ಟೋ ವಿಷಯಗಳಿಗೆ ಅವರು ಕಾಯ್ತಾ ಇದ್ದರು ಎಂಬುದನ್ನು ನಾವು ನೋಡ್ತೇವೆ ಪ್ರೇರೆ. ದೇ ವೇಟೆಡ್ ಫಾರ್ ಮೆನಿ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಸೇರಬೇಕಾದ್ರೆ 40 ವರ್ಷಗಳ ಪ್ರಯಾಣ, ಆ ಕಾಯುವಿಕೆ ಅವರಿಗಿತ್ತು. ಇನ್ನೊಂದು ಉದಾಹರಣೆಗೋಸ್ಕರವಾಗಿ, ಮೋಶೆ ತನ್ನ ಜೀವಿತದಲ್ಲಿ ಅವನು ದೇವರ ಸೇವೆಯನ್ನು ಪ್ರಾರಂಭಿಸಬೇಕಾದ್ರೆ, ಇಸ್ರಾಯೇಲ್ ಜನರನ್ನು ನಡೆಸುವುದಕ್ಕೆ ನಾಯಕನಾಗಿ ಆರಿಸಿಕೊಳ್ಬೇಕಾದ್ರೆ ದೇವರು 80 ವರ್ಷ ಅವನನ್ನು ಕಾಯುವಿಕೆಯ ಅಥವಾ ವೇಟಿಂಗ್ ಪೀರಿಯಡಲ್ಲಿ ಅವರು ತೆಗೆದುಕೊಂಡು ಹೋದರು ಪ್ರೇರೆ. ಅಬ್ರಾಮನ ವಿಷಯದಲ್ಲಿ ಬಂದರೂ ಕೂಡ ಅಬ್ರಾಮನನ್ನು ನಾವು ನೋಡ್ತೇವೆ. ಅಬ್ರಾಮನು ಅನೇಕ ವರ್ಷಗಳಾದ ನಂತರ ತನ್ನ ಮುಪ್ಪಿನಲ್ಲಿ ಅವನು ಮಗುವನ್ನು ಪಡೆದುಕೊಂಡನು. ಅಲ್ಲಿವರೆಗೂ ಕೂಡ ಅವನು ಕಾಯಬೇಕಾದಂಥ ಒಂದು ಸನ್ನಿವೇಶದಲ್ಲಿ ಅವನು ಹಾದು ಹೋಗ್ತಾ ಇದ್ದನು. ಯಾಕೆ ಹೀಗೆ? ವೈ ಇಸ್ ದ್ಯಾಟ್? ಯಾಕೆ ದೇವರು ಬೇಗನೆ ನಮ್ಮ ಜೀವಿತದಲ್ಲಿ ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡೋದಿಲ್ಲ? ನೋಡ್ರಿ, ಚೈನಾ ದೇಶದಲ್ಲಿ ಒಂದು ರೀತಿಯಾದಂಥ ಒಂದು ಬಾಂಬು ಒಂದು ಗಿಡ ಇದೆ. ಓಕೆ, ಚೈನಾ ದೇಶದಲ್ಲಿ ಬಾಂಬು ಗಿಡ ಇದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಆ ಬಾಂಬು ಗಿಡವನ್ನು ನೆಟ್ಟ ಮೇಲೆ ಅನೇಕ ವರ್ಷಗಳು ಅದಕ್ಕೆ ನೀರು ಹಾಕ್ತಾನೆ ಇರ್ತಾರಂತೆ. ಅನೇಕ ದಿವಸಗಳು ಆ ಬಾಂಬು ಟ್ರೀಗೆ ನೀರು ಹಾಕ್ತಾ, ಆ ಗಿಡಕ್ಕೆ ನೀರು ಹಾಕ್ತಾ ಇರ್ತಾರಂತೆ. ಆದರೆ ಬೆಳವಣಿಗೆ ಮಾತ್ರ ತುಂಬ ಕಡಿಮೆ ಅಂತೆ. ಬೆಳವಣಿಗೆ ಅಷ್ಟೊಂದು ಇರೋದಿಲ್ವಂತೆ. ಓಕೆ, ಆದರೆ ಕೆಲವು ವರ್ಷಗಳ ನಂತರ ಬೇಗನೆ ಅದು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿಬಿಡ್ತದೆ. ಅತಿ ಬೇಗನೆ, ತುಂಬ ಫಾಸ್ಟಾಗಿ ಅದು ಆ ಒಂದು ಬಾಂಬು ಟ್ರೀ ಅದು ಬೆಳೆಯೋದಕ್ಕೆ ಪ್ರಾರಂಭಿಸ್ತದೆ ಅಂತ. ಹಾಗಾದರೆ ಏನು, ಅಷ್ಟು ವರ್ಷಗಳು ಆ ಬಾಂಬು ಟ್ರೀ ಬೆಳೀಲಿಲ್ವಾ? ಅಷ್ಟು ವರ್ಷಗಳು ಆ ಬಾಂಬು ಟ್ರೀಯಲ್ಲಿ ಆ ಒಂದು ಗಿಡದಲ್ಲಿ ಏನೂ ಆಗಲಿಲ್ವಾ? ಎಸ್, ಅಫ್ಕೋರ್ಸ್ ಇದು ಆಗ್ತಾ ಇತ್ತು. ಅಷ್ಟು ವರ್ಷಗಳು ಕೂಡ ಆ ಬಾಂಬು ಟ್ರೀಯಲ್ಲಿ ಒಂದು ಕೆಲಸವಾಗ್ತಾ ಇತ್ತು. ಬಟ್ ದ್ಯಾಟ್ ವರ್ಕ್ ವಾಸ್ ನಾಟ್ ವಿಸಿಬಲ್.
ಆ ಕೆಲಸ ಕಣ್ಣಿಗೆ ಕಾಣುವಂಥ ಕೆಲಸವಾಗಿರಲಿಲ್ಲ ಪ್ರಿಯರೇ. ಅದು ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಅದು ಆಳವಾಗಿ ಅದು ಕಾರ್ಯ ಮಾಡ್ತಾ ಇತ್ತು. ಅದರ ಒಂದು ಎತ್ತರವಾಗಿ ಆ ಒಂದು ಬಾಂಬು ಬೆಳಿಬೇಕು. ಅದರ ನಿಮಿತ್ತವಾಗಿ ಆ ಬೇರುಗಳು ಆಳವಾಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಸೊ ಅಷ್ಟು ವರ್ಷ ಬೆಳವಣಿಗೆ ಇಲ್ಲ ಎಂಬುದಾಗಿ ಇರಲಿಲ್ಲ. ಆದರೆ ಆ ಬೆಳವಣಿಗೆ ಏನಾಗ್ತಾ ಇತ್ತು, ಅದು ಆಳವಾಗಿ ಹೋಗ್ತಾ ಇತ್ತು. ಆನಂತರ ಅದು ಎತ್ತರವಾಗಿ ಬೆಳೀತಾ ಇತ್ತು. ಅದೇ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಬೆಳೆಸುವುದು ಮೊದಲು ಏನಂತಂದರೆ ರೂಟಲ್ಲಿ, ನಮ್ಮ ಬೇರಿನಲ್ಲಿ. ನಮ್ಮ ಜೀವಿತದಲ್ಲಿ ಅಂತರಂಗವನ್ನು ಸ್ವಾಮಿ ಪ್ರಾಮುಖ್ಯವಾಗಿ ಇಟ್ಟುಕೊಂಡಿದ್ದಾರೆ. ನಾವು ಫಸ್ಟು ಒಳಗಡೆ ನಾವು ಬೆಳಿಬೇಕು, ಆನಂತರ ನಾವು ಎತ್ತರಕ್ಕೆ ಬೆಳಿಬೋದು. ಇಲ್ಲದೆ ಹೋದರೆ ಏನಾಗ್ತದೆ ಗೊತ್ತಾ ಪ್ರಿಯರೇ, ಒಂದು ಬಿಲ್ಡಿಂಗನ್ನು ನಾವು ಎತ್ತರವಾಗಿ ಕಟ್ಟಬೇಕೆಂಬುದಾಗಿ ಆಲೋಚನೆ ಮಾಡಿ ಅದರ ಅಸ್ಥಿವಾರವನ್ನು ಆಳವಾಗಿ ಹಾಕದೆ ಹೋದರೆ ಮಳೆ ಬರುವಾಗ, ಗಾಳಿ ಬರುವಾಗ, ಅಥವಾ ಯಾವುದಾದ್ರೂ ವಿಪರೀತವಾದಂಥ ಒಂದು ವೆದರ್ ಬರುವಾಗ, ವಾತಾವರಣ ಬರುವಂಥ ಸಮಯದಲ್ಲಿ ಅದು ಬಿದ್ದು ಹೋಗ್ಬಿಡ್ತದೆ. ಯಾಕಂದರೆ ಅದಕ್ಕೆ ನಿಲ್ಲೋದಕ್ಕೆ ಆಧಾರ ಇಲ್ಲ. ದ ಸೇಮ್ ವೇ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಆಳವಾಗಿ ನಂಬಿಕೆಯಲ್ಲಿ ಬೆಳೆಸಬೇಕೆಂಬುದಾಗಿ, ನಮ್ಮನ್ನು ಆಳವಾಗಿ ನಿರೀಕ್ಷೆಯಲ್ಲಿ ಬೆಳೆಸಬೇಕೆಂಬುದಾಗಿ, ನಮ್ಮನ್ನು ಆಳವಾಗಿ ದೇವರ ಪ್ರೀತಿಯಲ್ಲಿ ಬೆಳೆಸಬೇಕೆಂಬುದಕ್ಕೋಸ್ಕರವಾಗಿ ನಮಗೆ ಅವರು ವೇಟಿಂಗ್ ಪೀರಿಯಡಲ್ಲಿ, ಅಂದರೆ ಕಾಯುವಂಥ ಸಮಯದಲ್ಲಿ ತೆಗೆದುಕೊಂಡು ಹೋಗ್ತಾರೆ. He takes us in waiting period. ನೋಡ್ರಿ, ಈ ವಚನ ಹೇಳ್ತದೆ, ಯೆಶಾಯ 40:30 ವಚನ, ಯುವಕರು ದಣಿದು ಬಳರುವರು. ಯುವಕರು ಏನಾಗ್ತಾರೆ, ಅವರು ದಣಿದು ಬಳಲ್ತಾರೆ. ದಿಸ್ ಇಸ್ ಫ್ಯಾಕ್ಟ್. ಇದು ಸತ್ಯ ಪ್ರಿಯರೇ. ಯಾವುದೇ ಯುವಕರಾಗಲಿ, ನೀವು ಹಗಲು ರಾತ್ರಿ ಅವರಿಗೆ ಕೆಲಸ ಕೊಟ್ಟರೆ ಅವ್ರು ಏನಾಗ್ತಾರೆ, ದಣಿದು ಬಳಲ್ತಾರೆ. ಆ್ಯಂಡ್ ಇನ್ನೊಂದು, ತರುಣರು ಸೊರಗಿ ಮುಗ್ಗರಿಸುವರು. ವಯಸ್ಸಿರುವಂಥವರು ಕೂಡ ಅವರೇನಾಗ್ತಾರೆ, ಸೊರಗಿ ಅವರು ಮುಗ್ಗರಿಸಿ ಹೋಗ್ತಾರೆ. ಸೊ ಅದರ ಅರ್ಥ ಏನು ಪ್ರಿಯರೇ? ವಾಟ್ ಡಸ್ ದಟ್ ಮೀನ್? ಇಟ್ಸ್ ನ್ಯಾಚುರಲ್, ಸ್ವಾಭಾವಿಕವಾದಂಥದ್ದು. ದೇವರು ಅದನ್ನು ತಪ್ಪು ಎಂಬುದಾಗಿ ಹೇಳ್ತಾ ಇಲ್ಲ. ಸ್ವಾಭಾವಿಕವಾಗಿ ನಾವು ನಮ್ಮ ಜೀವಿತದಲ್ಲಿ ನಾವು ಸೊರಗಿ ಹೋಗುವಂಥದ್ದು, ದಣಿದು ಹೋಗುವಂಥದ್ದು, ಮುಗ್ಗರಿಸುವಂಥದ್ದು, ಇದೆಲ್ಲ ಕೂಡ ಸ್ವಾಭಾವಿಕವಾದಂಥದ್ದೇ. ಇಟ್ ಇಸ್ ವೆರಿ ನ್ಯಾಚುರಲ್. ಬಟ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ದೇವರು ಆ ಬಳಲುವಿಕೆಯಿಂದ ಹೊರಗಡೆ ಬರುವುದಕ್ಕೆ, ಅಥವಾ ಆ ಒಂದು ದಣಿಯುವಿಕೆಯಿಂದ ಹೊರಗಡೆ ಬರುವುದಕ್ಕೆ ದೇವರು ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ಅವರು ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ. ಆ ಮಾರ್ಗವೇನು? ಯೆಹೋವನನ್ನು ನಿರೀಕ್ಷಿಸುವವರು. ಹಾಲೆಲೂಯ. ಇಂಗ್ಲಿಷಲ್ಲಿ ಹೇಳ್ತದೆ, ದೋಸ್ ವಿಲ್ ವೇಟ್ ಅಪಾನ್ ದ ಲಾರ್ಡ್. ಯಾರು ಯೆಹೋವನನ್ನು ನಿರೀಕ್ಷಿಸ್ತಾರೋ ಅವರು ಹೊಸ ಬಲವನ್ನು ಹೊಂದುತ್ತಾರೆ. ಹಂಗಂದ್ರೆ ಅರ್ಥ ಏನು? ಯಾರು ದೇವರನ್ನು ನಿರೀಕ್ಷಿಸ್ತಾರೋ, ಯಾರು ದೇವರ ಮೇಲೆ ನಂಬಿಕೆ ಇಡ್ತಾರೋ ಅವರು ಹೊಸ ಬಲವನ್ನು ಹೊಂದ್ತಾರೆ. ಹೊಸ ಬಲ ಅಂತ ಅನ್ನೋದಾದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೊಸ ಒಂದು ಗಾಡಿಯನ್ನು ತೊಗೊಂಡಿದ್ದೀನಿ ಅನ್ನೋದಾದರೆ, ಹಳೇದು ಒಂದಿತ್ತು, ಅದು ಸರಿಯಾಗಿ ವರ್ಕ್ ಆಗಲಿಲ್ಲ, ಅದಕ್ಕೆ ನಾನು ಹೊಸದಾಗಿ ತೊಗೊಂಡಿದ್ದೇನೆ. ರಿನ್ಯೂ ಅಂತ ಇಂಗ್ಲೀಷಲ್ಲಿ ಹೇಳ್ತದೆ. ಆ್ಯಕ್ಚುಲಿ ಇಲ್ಲಿ ನ್ಯೂ ಅಂತ ಹೇಳ್ತಾ ಇದೆ, ಕನ್ನಡದಲ್ಲಿ ಹೊಸ ಬಲ ಅಂತಂದು. ರಿನ್ಯೂ ದೇ ಸ್ಟ್ರೆಂತ್. ರಿನ್ಯೂ ಅಂತಂದರೆ ಇರುವಂಥದ್ದನ್ನೇ ಮತ್ತೆ ತಿರುಗಿ ಏನು ಮಾಡುವಂಥದ್ದು, ಅದನ್ನು ಅಭಿವೃದ್ಧಿ ಮಾಡುವಂಥದ್ದು. ರಿನ್ಯೂ ಅಂತಂದರೆ ಇನ್ನೂ ಹೆಚ್ಚಿಗೆ ಕೊಡುವಂಥದ್ದು. ನಮಗೆ ಬಲ ಇದೆ, ಬಟ್ ಆ ಬಲದಲ್ಲಿ ಏನಂತಂದರೆ, ಸ್ವಾಭಾವಿಕ ನಮ್ಮ ಬಲದಲ್ಲಿ ಈ ಜೀವನದಲ್ಲಿ ನಮಗೆ ಬರುವಂಥ ಸವಾಲುಗಳನ್ನು, ಈ ಜೀವನದಲ್ಲಿ ನಮಗೆ ಬರುವಂಥ ತೊಂದರೆಗಳನ್ನು, ಈ ಜೀವನದಲ್ಲಿ ನಮಗೆ ಬರುವಂಥ ಕಷ್ಟಗಳನ್ನು, ಈ ಜೀವನದಲ್ಲಿ ನಮಗೆ ಬರುವಂಥ ಶೋಧನೆಗಳನ್ನು ನಾವು ಜಯಿಸುವುದಕ್ಕಾಗೋದಿಲ್ಲ. ಯಾಕಂದರೆ ನಾವೇನಾಗ್ತೇವೆ, ದಣಿದು ಹೋಗ್ತೇವೆ, ನಾವು ಬಳಲು ಹೋಗ್ತೇವೆ. ಅನೇಕ ಜನ ಕ್ರೈಸ್ತರು ಈ ದಿವಸ ಆ ರೀತಿಯಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ದಣಿದು ಹೋಗಿದ್ದಾರೆ, ಬಳಲಿ ಹೋಗಿದ್ದಾರೆ. ಅಯ್ಯೋ, ನನಗೆ ಬಲ ಇಲ್ಲ, ನಾನು ಪ್ರಾರಂಭದಲ್ಲಿ ಎಷ್ಟು ಚೆನ್ನಾಗಿದ್ದೆ, ಈಗ ಯಾಕೆ ಹೀಗಾಗಿದೆ, ನನಗೆ ಬಲ ಇಲ್ಲ, ಮುಂಚಿನ ಹಾಗೆ ನಾನಿಲ್ಲ, ಮುಂಚಿನ ಹಾಗೆ ನನಗೆ ಶಕ್ತಿ ಇಲ್ಲ. ಅನೇಕ ಜನರು ತಮ್ಮ ಕ್ರೈಸ್ತಿಯ ಓಟವನ್ನು ತುಂಬ ಬಲವಾಗಿ ಪ್ರಾರಂಭಿಸಿದರು. ಆದರೆ ಇವತ್ತು ಅವರ ಓಟದಲ್ಲಿ ನೋಡೋದಾದರೆ ಅವರ ಜೀವಿತದಲ್ಲೂ ಕೂಡ ಬಲ ಇಲ್ಲ, ಬಲ ಇಲ್ಲದವರಾಗಿದ್ದಾರೆ. ಯಾಕೆ ಗೊತ್ತಾ? ದ್ಯಾಟ್ ಈಸ್ ನ್ಯಾಚುರಲ್. ಅದು ಸ್ವಾಭಾವಿಕ. ದಿನಗಳು ಕಳೆದಂತೆ ಈ ಪ್ರಪಂಚದ ಚಿಂತೆಗಳು, ಈ ಪ್ರಪಂಚದ ಯೋಚನೆಗಳು, ಈ ಪ್ರಪಂಚದ ಕಾರ್ಯಗಳು ನಮ್ಮನ್ನೇನು ಮಾಡಿಬಿಡ್ತದೆ, ಬಳಲಿ ಹೋಗುವ ಹಾಗೆ ಮಾಡ್ತದೆ. ನಾವು ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಬರ್ತದೆ ಪ್ರಿಯರೇ. ಆದರೆ ನಾವು ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ, ಈ ಎಲ್ಲ ಕಾರ್ಯಗಳು ಆದರೂ ಕೂಡ ದೇವರ ವಾಕ್ಯ ನಮಗೆ ಒಂದು ವಾಗ್ದಾನ ಮಾಡ್ತದೆ. ಏನಂದರೆ, ನೀನು ದೇವರನ್ನು ನಿರೀಕ್ಷಿಸಿಕೊಂಡಿರುವುದಾದರೆ, ಇಫ್ ಯು ವೇಟ್ ಅಪಾನ್ ದ ಲಾರ್ಡ್ ಯುವರ್ ಸ್ಟ್ರೆಂತ್ ಶಾಲ್ ಬಿ ರಿನ್ಯೂಡ್. ನಿನ್ನ ಬಲ ಅದೇನಾಗ್ತದೆ, ಹೊಸದಾಗ್ತದೆ. ನಿನ್ನ ಬಲ ತಿರುಗಿ ಹೊಸದಾಗ್ತದೆ. ಬರೀ ಹೊಸದಲ್ಲ, ತಿರುಗಿ ಹೊಸದಾಗ್ತದೆ. ಅಂದರೆ ಹೊಸ ಬಲ ಇತ್ತು ನಿನ್ನ ಹತ್ರ, ಆದರೆ ಇವತ್ತು ಇಲ್ಲದೆ ಇರಬಹುದು. ಇವತ್ತು ನೀನು ಸೋತು ಹೋಗಿರಬಹುದು. ದೇವರು ಒಂದು ವಾಗ್ದಾನ ಮಾಡ್ತಾರೆ, ಮಗನೇ, ಮಗಳೇ, ನಾನು ನಿನ್ನ ಬಲವನ್ನು ತಿರುಗಿ ನಾನು ಕೊಡುವಂಥವನಾಗಿದ್ದೇನೆ. ಐ ವಿಲ್ ರಿನ್ಯೂ ಯುವರ್ ಸ್ಟ್ರೆಂತ್. ನಿನ್ನ ಬಲವನ್ನು ನಾನು ತಿರುಗಿ ನಿನಗೆ ಕೊಡ್ತೇನೆ. ಆದರೆ ನೀನು ಮಾಡಬೇಕಾಗಿದ್ದು, ನಾನು ಮಾಡಬೇಕಾಗಿದ್ದು, ಇವತ್ತು ದೇವರು ಆ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಏನು ಗೊತ್ತಾ? ನಾವು ದೇವರ ಮೇಲೆ ನಾವು ನಿರೀಕ್ಷೆಯಿಂದ ಇರಬೇಕು. ಹಾಲೆಲೂಯ. ನಿರೀಕ್ಷೆಯಿಂದ ಇರುವಂಥದ್ದು, ಅಥವಾ ಇಂಗ್ಲೀಷಲ್ಲಿ ಹೇಳೋ ಪ್ರಕಾರ ವೇಟ್ ಮಾಡುವಂಥದ್ದು.
ಈ ಲೋಕದಲ್ಲಿ ವೇಟ್ ಮಾಡ್ರಿ ಎಂಬುದಾಗಿ ಹೇಳಿದರೆ ಡೂ ನಥಿಂಗ್, ಇರ್ರಿ, ಡೂ ನಥಿಂಗ್. ಬಟ್ ದೇವರ ರಾಜ್ಯದಲ್ಲಿ ವೇಟ್ ಮಾಡ್ರಿ ಎಂಬುದಾಗಿ ಹೇಳೋದಾದರೆ, ಅಥವಾ ನಿರೀಕ್ಷೆಯಿಂದ ಇರ್ರಿ ಎಂಬುದಾಗಿ ಹೇಳೋದಾದರೆ, ಯು ನೀಡ್ ಟು ಡೂ ಸಮಥಿಂಗ್. ಮತ್ತೊಂದು ಸಾರಿ ಹೇಳ್ತೇನೆ, ಈ ಲೋಕದಲ್ಲಿ ಯಾರಾದರೂ ವೇಟ್ ಮಾಡ್ರಿ ಅಥವಾ ನೀವು ತಾಳಿಕೊಂಡಿರ್ರಿ ಅಥವಾ ನೀವು ಸುಮ್ಮನಿರ್ರಿ ಎಂಬುದಾಗಿ ಹೇಳೋದಾದ್ರೆ ಸುಮ್ಮನೆ ಇರಬೇಕು. ಕಾಯ್ದುಕೊಂಡಿರ್ರಿ ಅಂದರೆ ಸುಮ್ಮನೆ ಇರಬೇಕು. ಆದರೆ ದೇವರ ರಾಜ್ಯದಲ್ಲಿ ಕಾಯ್ದುಕೊಂಡಿರ್ರಿ ಎಂಬುದಾಗಿ ಹೇಳೋದಾದ್ರೆ ಅದು ಸುಮ್ಮನಿರುವಂಥದ್ದಲ್ಲ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥ ಒಂದು ಸಮಯ. ನಾನು ನಿಮಗಾಗಿ ಕೆಲಸ ಮಾಡ್ತಾ ಇದ್ದೇನೆ, ಕರ್ತನು ಹೇಳ್ತಾರೆ, ನಾನು ನಿಮಗಾಗಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ನಿಮ್ಮ ಜೀವಿತದಲ್ಲಿ ನಿಮಗೆ ಹೊಸ ಬಲವನ್ನು ಕೊಡುವುದಕ್ಕೆ ನಾನು ಕಾರ್ಯ ಮಾಡ್ತಾ ಇದ್ದೇನೆ, ನೀನು ಮಾಡಬೇಕಾಗಿದ್ದೇನಂತಂದರೆ ವೇಟ್ ಮಾಡು. ಅಂದರೆ ಅರ್ಥ ಏನು? ಸಿದ್ಧನಾಗು. ಹೇಗೆ ನಾವು ಸಿದ್ಧರಾಗ್ತೇವೆ? ನಮ್ಮ ಒಂದು ಸ್ವಭಾವಗಳನ್ನು ಬದಲಾಯಿಸುವುದರ ಮೂಲಕವಾಗಿ, ನಮ್ಮ ಯೋಚನೆಗಳನ್ನು ಬದಲಾಯಿಸುವುದರ ಮೂಲಕವಾಗಿ, ನಾವು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ, ನಾವು ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕವಾಗಿ, ನಾವು ದೇವರನ್ನು ಆರಾಧಿಸುವುದಕ್ಕೋಸ್ಕರ ಮೂಲಕವಾಗಿ ನಾವೇನು ಮಾಡಬೇಕು? ನಾವು ನಿರೀಕ್ಷೆಯಿಂದ ಇರಬೇಕು ಅಥವಾ ಕಾಯ್ದುಕೊಂಡಿರಬೇಕು. ಹಲ್ಲೆಲೂಯಾ. ಸೊ ಯಾವಾಗ ನಾವು ಕಾಯ್ದುಕೊಂಡಿರ್ತೇವೋ ಆವಾಗ ನಾವು ಮಾಡಬೇಕಾದಂಥ ಕೆಲವೊಂದು ಕಾರ್ಯಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ, ನಾವು ನಿರೀಕ್ಷೆಯಿಂದ ಇರುವಂಥ ಸಮಯದಲ್ಲಿ ಭಯದಲ್ಲಿ ಇರಬಾರದು. ನಾವು ನಿರೀಕ್ಷಿಸುವಾಗ ಭಯದಲ್ಲಿ ಇರಬಾರ್ದು. ನೋಡ್ರಿ, ಕೀರ್ತನೆಗಳು 27ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ನಾವು ನೋಡೋದಾದರೆ ಅಲ್ಲಿ ಹೇಳ್ತದೆ, ಜೀವ ಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವನೆಂದು ದೃಢವಾಗಿ ನಂಬಿದ್ದೇನೆ. ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ಕಷ್ಟ ಬರುವಾಗ ಅವ್ರು ಹೇಳ್ತಾರೆ, ನಾನು ಸತ್ತ ಮೇಲೆ ಇದು ಸರಿ ಹೋಗ್ತದೆ. ವೇದನೆಗಳು ಬರುವಾಗ ನಾನು ಸತ್ತ ಮೇಲೆ ಇದು ಸರಿ ಹೋಗ್ತದೆ. ಸಮಸ್ಯೆಗಳು ಬರುವಾಗ ನಾನು ಇಲ್ಲದೆ ಹೋದ್ರೆ ಈ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಜನರು ಮಾತನಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಇಲ್ಲಿ ನೋಡ್ರಿ, ದಾವೀದನು ಏನು ಹೇಳ್ತಾ ಇದ್ದಾನೆ? ತಾನು ಗಂಡಾಂತರದಲ್ಲಿ ಸಿಕ್ಕಿ ಹಾಕಿಕೊಂಡಾಗ, ತಾನು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವನೇನು ಹೇಳ್ತಾನೆ? ನಾನು ಸತ್ತ ಮೇಲಲ್ಲ ದೇವರ ದಯೆಯನ್ನು ನೋಡುವಂಥದ್ದು, ಜೀವ ಲೋಕದಲ್ಲಿಯೇ, ಅಂದರೆ ಭೂಲೋಕದಲ್ಲಿಯೇ ನಾನು ಯೆಹೋವನ ದಯೆಯನ್ನು ಅನುಭವಿಸುವೆನೆಂಬುದಾಗಿ ದೃಢವಾಗಿ ನಂಬಿದ್ದೇನೆ. ಸೊ ನಂಬಿಕೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಪ್ರಿಯರೇ. Faith is very important part when we are waiting upon the Lord. Hallelujah. ನಾವು ದೇವರಲ್ಲಿ ಕಾಯ್ದುಕೊಂಡಿರುವಾಗ ನಂಬಿಕೆ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯ. ನಂಬಿಕೆ ಅನ್ನುವಂಥದ್ದು ಯಾವುದು? ಕಾಣದೇ ಇರುವಂಥ ಕಾರ್ಯಗಳು ಇದೆ ಅನ್ನುವಂತಾಗಿ ನಾವು ನಂಬುವಂಥದ್ದೇ ನಂಬಿಕೆ. Faith is not proof of things which we are seeing. It's a proof of things which we are yet to see. ನಾವು ನೋಡ್ಲಿಕ್ಕಿರುವಂಥ ಕಾರ್ಯಗಳನ್ನು ನಂಬುವಂಥದ್ದೇ ನಂಬಿಕೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಪ್ರಯಾಣ ಮಾಡಿ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುವಾಗ ಅವರು ಗುಣಗುಟ್ಟಿದ್ರು. ಕಾರಣ ಏನು ಗೊತ್ತಾ ಪ್ರಿಯರೇ? ಅವ್ರು ಹೇಳ್ತಾ ಇದ್ದಾರೆ, ಮೋಶೆ, ನಿನ್ನ ಒಂದು ನಡೆಸುವಿಕೆ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮಗೆ ಭಯ ಇದೆ. ಎಲ್ಲಿ ಈ ಒಂದು ಅರಣ್ಯದಲ್ಲೇ ನಾವು ಹಸಿದು ಸತ್ತೋಗ್ಬಿಡ್ತೀವೇನೋ, ಎಲ್ಲಿ ಈ ಅರಣ್ಯದಲ್ಲಿ ನಾವು ನಾಶವಾಗೋಗ್ಬಿಡ್ತೀವೇನೋ. ನಾವು ಅಲ್ಲೇ ಐಗುಪ್ತ ದೇಶದಲ್ಲೇ ನಾವು ಚೆನ್ನಾಗಿದ್ವಿ, ಐಗುಪ್ತ ದೇಶದಲ್ಲೇ ನಾವು ಸರಿಯಾಗಿದ್ವಿ. ಹಲ್ಲೆಲೂಯಾ. ಈ ರೀತಿಯಾದಂಥ ಭಯ, ಈ ರೀತಿಯಾದಂಥ ಕಾರ್ಯದಲ್ಲಿ ಇಸ್ರಾಯೇಲರು ಇದ್ದಿದ್ರಿಂದ ಯಾವುದನ್ನು ಅವರು ಭಯ ಪಟ್ಟರೋ ಅದೇ ಅವರ ಸಂಗತಿಯಲ್ಲಾಯಿತು, ಅವರ ಜೀವಿತದಲ್ಲಾಯಿತು. ಹಲ್ಲೆಲೂಯಾ. ಅವರು ಆವಾಗ ಹೇಳಿದ್ರು, ಈ ಅರಣ್ಯದಲ್ಲೇ ಸತ್ರೆ ಎಷ್ಟೋ ಒಳ್ಳೆಯದು ಅಥವಾ ಐಗುಪ್ತ ದೇಶದಲ್ಲಿ ಸತ್ರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ಅದೇ ಕಾರ್ಯ ಆಯಿತು. ಹಲ್ಲೆಲೂಯಾ. ಸತ್ತ ಮೇಲೆ ನೋಡುವಂಥದ್ದಲ್ಲ ಪ್ರಿಯರೇ. ಅನೇಕ ಜನರು ಈ ಮಾತನ್ನು ನಮ್ಮ ಬಾಯಿಗಳಿಂದ ತೆಗೆದುಹಾಕಬೇಕು. ನನ್ನ ಕಷ್ಟ ನಾನು ಸತ್ತ ಮೇಲೆ ತೀರ್ತದೆ, ನನ್ನ ಸಮಸ್ಯೆ ನಾನು ಸತ್ತ ಮೇಲೆ ತೀರ್ತದೆ. ನೋ, ಡೋಂಟ್ ಸೇ ದ್ಯಾಟ್. ದಾವೀದನು ಹೇಳ್ತಾ ಇದ್ದಾನೆ, ಇಲ್ಲ, ಜೀವಲೋಕದಲ್ಲಿಯೇ ನಾನು ಬದುಕಿರುವಾಗಲೇ ದೇವರ ದಯೆಯನ್ನು ಅನುಭವಿಸ್ತೇನೆ. ನನ್ನ ಸಮಸ್ಯೆಗಳು ನೀಗ್ತದೆ, ನಾನು ಇತರ ಮುಂದೆ ಸಾಕ್ಷಿಯಾಗಿ ನಿಂತುಕೊಳ್ತೇನೆ. ಹಲ್ಲೆಲೂಯಾ. ನನ್ನ ಜೀವಿತ ಬದಲಾಗ್ತದೆ, ನಾನು ಇತರ ಮುಂದೆ ಸಾಕ್ಷಿಯಾಗಿ ನಿಂತುಕೊಳ್ತೇನೆ. ಪಾಪದ ನನ್ನ ಜೀವಿತ ಬದಲಾಗ್ತದೆ, ನಾನು ಇತರ ಮುಂದೆ ಸಾಕ್ಷಿಯಾಗಿ ನಿಂತುಕೊಳ್ತೇನೆ. ಕಷ್ಟದ ಜೀವಿತವನ್ನು ದೇವರು ಒಂದು ಕಾಲ ಬಂದ ಮೇಲೆ ಅದನ್ನು ಬದಲಾಯಿಸ್ತಾರೆ, ನಾನು ಇತರ ಮುಂದೆ ದೇವರ ಸಾಕ್ಷಿಯಾಗಿ ನಾನು ನಿಂತುಕೊಳ್ತೇನೆ. ನಂಬಿಕೆಯ ಪದಗಳನ್ನು ದೇವರು ನಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದಾರೆ ಪ್ರಿಯರೇ. ನಿರಾಶೆಯ ಪದಗಳಲ್ಲ, ಭಯದ ಪದಗಳಲ್ಲ. ಸೊ ಅದಕ್ಕೆ ಮುಂದೆ ಹೇಳ್ತಾರೆ ನೋಡ್ರಿ, 14ನೇ ವಚನ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ದಾವೀದನು ತನಗೆ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಅನೇಕ ಬಾರಿ ನಾವು ಪ್ರೀಚ್ ಮಾಡ್ಕೊಳ್ಬೇಕು, ನಮಗೆ ನಾವು ಹೇಳ್ಕೊಳ್ಬೇಕೇನೋ, ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಬೇಕು, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಎಸ್, ಆಫ್ ಕೋರ್ಸ್, ಯುವಕರು ದಣದ್ ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ಯೆಹೋವನ ನಿರೀಕ್ಷಿಸುವವರಿಗೆ ಏನು ಸಿಗ್ತದೆ? ಹೊಸ ಬಲ ಸಿಗ್ತದೆ. ಸೊ ಯೆಹೋವನ ನಿರೀಕ್ಷಿಸಿಕೊಂಡರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ದೇವಜನರೇ ಭಯಪಡಬೇಡ್ರಿ. ನೀವು ದೇವರ ಮಾರ್ಗದಲ್ಲಿ ನಡೀತಿರುವಾಗ ನಿಮಗೆ ಬರ್ತಿರುವಂಥ ಕಷ್ಟಗಳನ್ನು ನೋಡಿ, ನಿಮಗೆ ಬರ್ತಿರುವಂಥ ಸಮಸ್ಯೆಗಳನ್ನು ನೋಡಿ, ನಿಮಗೆ ಬರ್ತಿರುವಂಥ ಅಸಮಾಧಾನವನ್ನು ನೋಡಿ, ನಿಮಗೆ ಬರ್ತಿರುವಂಥ ವಿರೋಧಗಳನ್ನು ನೋಡಿ ಭಯಪಡಬೇಡ್ರಿ. ಯೆಹೋವನ ಮೇಲೆ ನಿರೀಕ್ಷೆ ಇರಲಿ, ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ಎಲ್ಲಿ ಧೈರ್ಯವಿಲ್ವೋ ಅಲ್ಲಿ ಸೈತಾನನು ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ.
ಫಿಯರ್ ಈಸ್ ವೆರಿ ಗ್ರೇಟ್ ವೆಪನ್ ವಿಚ್ ವಿಲ್ ಬಿ ಯೂಸ್ಡ್ ಬೈ ಸೇಟನ್. ಭಯ ಅನ್ನುವಂಥದ್ದು ಅದಕ್ಕೆ ದೇವರ ವಾಕ್ಯದಲ್ಲಿ ಭಯ ಪಡಬೇಡ ಎಂಬುದಾಗಿ 365 ಸಾರಿ ಬರೆದಿದೆ ಎಂಬುದಾಗಿ ಒಬ್ಬ ದೇವ ಸೇವಕರು ಹೇಳ್ತಾರೆ. ಯಾಕೆ? ಪ್ರತಿ ದಿವಸ ಒಂದಿಲ್ಲ ಒಂದು ಕಾರಣ ನಮ್ಮ ಜೀವಿತದಲ್ಲಿ ಬರ್ತದೆ ಭಯ ಪಡೋದಕ್ಕೆ, ಅಥವಾ ಒಂದಿಲ್ಲ ಒಂದು ಕಾರಣಗಳು ನಮ್ಮ ಜೀವಿತದಲ್ಲಿ ಬರ್ತಾನೆ ಇರ್ತದೆ ಭಯ ಪಡೋದಕ್ಕೆ. ಮೇ ಬಿ ನಾಳೆಯ ಭಯ ಇರ್ಬೋದು, ಮೇ ಬಿ ನಮ್ಮ ಒಂದು ಕುಟುಂಬದ ಭಯ ಇರ್ಬೋದು, ಏನಾಗುತ್ತೋ ನನ್ನ ಕುಟುಂಬ, ನನ್ನ ಮಕ್ಕಳೇನಾಗ್ತಾರೋ ಅನ್ನುವಂಥ ಭಯ ಇರ್ಬೋದು. ಭಯವು ನಮ್ಮನ್ನು ಊನವಾಗಿ ಮಾಡಿಬಿಡ್ತದೆ. ಫಿಯರ್ ವಿಲ್ ಮೇಕ್ ಅಸ್ ಕ್ರಿಪಲ್ಡ್. ಊನವಾಗಿಬಿಡ್ತೇವೆ, ನಾವು ಏನು ಮಾಡೋದಕ್ಕಾಗೋದಿಲ್ಲ. ಭಯ ಪಡುವಂಥ ವ್ಯಕ್ತಿಗೆ ಮುಂದೆ ಹೋಗೋದಕ್ಕಾಗೋದಿಲ್ಲ, ಭಯ ಪಡುವಂಥ ವ್ಯಕ್ತಿಗೆ ಯಾವುದೇ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ. ಸೊ ವೆನ್ ಯು ವೇಟ್, ನೀನು ನಿರೀಕ್ಷಿಸಿಕೊಂಡಿರುವಾಗ ಧೈರ್ಯದಿಂದ ನಂಬಿಕೆಯಿಂದ ಇರಬೇಕು ಪ್ರೇರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ದೇವರ ಸಮಯದ ಮೇಲೆ ಹೆಚ್ಚಾಗಿ ನಾವು ಭರವಸೆ ಇಡಬೇಕು ನಮ್ಮ ಸಮಯಕ್ಕಿಂತ. ಯಾಕಂದರೆ ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡ್ತಾರೆ. ಲೆಟ್ಸ್ ಬಿಲೀವ್ ಇನ್ ಹಿಸ್ ಟೈಮಿಂಗ್. ಅವರ ಒಂದು ಸಮಯದ ಕುರಿತಾಗಿ ನಾವು ನಂಬಿಕೆ ಇಡೋಣ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಆ ನಂಬಿಕೆ ನಮ್ಮಲ್ಲಿ ಬರಬೇಕಾ? ಆ ನಂಬಿಕೆ ನಮಗೆ ಬೇಕಾ? ಹಾಗಾದರೆ ಎರಡನೆಯ ವಿಷಯ ನಾವು ಮಾಡಬೇಕಾಗಿದ್ದು ಯಾವುದಂತಂದರೆ, ನಾವು ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಸೊ ಪ್ರಲಾಪಗಳಲ್ಲಿ 3ನೇ ಅಧ್ಯಾಯ 25ನೇ ವಚನ ಮತ್ತು 26ನೇ ವಚನದಲ್ಲಿ ಸ್ವಾಮಿ ಈ ರೀತಿಯಲ್ಲಿ, ದೇವರ ವಾಕ್ಯ ಈ ರೀತಿಯಲ್ಲಿ ಇರ್ತದೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾರೆ. ಸೊ ನೋಡ್ರಿ, ಅಲ್ಲಿ 2 ಪದ ಹೇಳ್ತದೆ. ಒಂದೇದೇನದಂದರೆ ನಿರೀಕ್ಷಿಸುವಂಥದ್ದು, ಸೊ ದ್ಯಾಟ್ ಮೀನ್ಸ್ ವೇಟಿಂಗ್. ಎರಡನೇದು ಹೇಳ್ತದೆ ಹುಡುಕುವಂಥವ್ರು, ದ್ಯಾಟ್ ಮೀನ್ಸ್ ಪ್ರೇಯಿಂಗ್. ಕೇವಲ ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಆರಾಮಾಗಿ ಮಲ್ಕೊಳ್ಳುವಂಥವ್ರಿಗೆ ದೇವರು ಅದ್ಭುತ ಮಾಡಲ್ಲ. ಪ್ರೀತಿಯ ಸಹೋದರ ಸಹೋದರಿ, ನೀನು ಇವತ್ತು ನಿರೀಕ್ಷಿಸಿಕೊಂಡಿರುವುದಾದರೆ ನೀನು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಬೇಕು. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್, ಯು ನೀಡ್ ಟು ಸ್ಟಾರ್ಟ್ ಪ್ರೇಯಿಂಗ್ ಫಾರ್ ಇಟ್. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವುದಕ್ಕಾಗಿ ನಾವು ಪ್ರಾರಂಭಿಸಬೇಕು. ಹಾಲೆಲೂಯ. ಯಾವಾಗ ನಾವು ಪ್ರಾರ್ಥಿಸ್ತೇವೋ ದೇವರ ಮೇಲೆ ನಾವು ಭರವಸೆ ಇಡೋದಕ್ಕೆ ಪ್ರಾರಂಭಿಸ್ತೇವೆ. ಯಾಕೆ ಗೊತ್ತಾ? ಯಾಕಂದ್ರೆ ವೇಟಿಂಗ್ ಟೈಮಲ್ಲಿ, ನಾವು ಕಾಯ್ದುಕೊಂಡಿರುವಂಥ ಸಮಯದಲ್ಲಿ ಸೈತಾನನು ಅನೇಕ ಶೋಧನೆಗಳನ್ನು ನಮಗೆ ತರ್ತಾನೆ. ಸೈತಾನ ನಮ್ಮನ್ನು ಬೀಳಿಸಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ನಮ್ಮ ನಂಬಿಕೆಯಲ್ಲಿ ನಮ್ಮನ್ನು ಬೀಳಿಸಬೇಕೆಂಬುದಾಗಿ ಸೈತಾನನು ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಅದನ್ನೆಲ್ಲವನ್ನು ಕೂಡ ನಾವು ಜಯಿಸಬೇಕಂದ್ರೆ ಪ್ರಾರ್ಥನೆಯ ಬಲ ತುಂಬ ಅವಶ್ಯ ಪ್ರೇಯರ್. ಪ್ರೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೇಯರ್ ವೆರಿ ಇಂಪಾರ್ಟೆಂಟ್. ಹಾಲೆಲೂಯ. ಸೊ ಹೇಗೆ ಒಂದು ಗಿಡ ಅದು ನೆಲದಲ್ಲಿ ಕನೆಕ್ಟೆಡ್ ಆಗಿರುವವರೆಗೂ ಕೂಡ ಬೆಳೆಯೋದಕ್ಕೆ ಚಾನ್ಸ್ ಇದೆಯೋ, ಅದೇ ರೀತಿಯಲ್ಲಿ ನಾವು ದೇವರಲ್ಲಿ ನಾವು ಕನೆಕ್ಟ್ ಆಗಿರುವವರೆಗೂ ಕೂಡ ಅದ್ಭುತದ ಚಾನ್ಸ್ ಇದೆ. ನಾವು ದೇವರಿಂದ ಕಿತ್ತುಕೊಳ್ಳಲ್ಪಡುವುದಾದರೆ, ನಾವು ದೇವರಿಂದ ದೂರವಾಗುವುದಾದರೆ ನಮಗೆ ಅದ್ಭುತದ ಚಾನ್ಸ್ ಇಲ್ಲ ಪ್ರೇರೆ. ಹೇಗೆ ದೂರವಾಗ್ತೀವಿ ಗೊತ್ತಾ? ಯಾವಾಗ ನಾವು ಅವ್ರ ಜೊತೆಲಿ ಮಾತನಾಡ್ತಾ ಇಲ್ವೋ ಆವಾಗ ನಾವು ದೂರವಾಗ್ತೇವೆ. ನಮಗೆ ಶೋಧನೆಗಳನ್ನು ಜಯಿಸುವುದಕ್ಕಾಗೋದಿಲ್ಲ, ನಮ್ಮ ಬಲಹೀನತೆಗಳನ್ನು ಜಯಿಸುವುದಕ್ಕಾಗೋದಿಲ್ಲ. ಸೊ ಸೈತಾನನು ನಮ್ಮನ್ನು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ? ನಮ್ಮನ್ನು ಅವನು ಸಂಪೂರ್ಣವಾಗಿ ಬೀಳಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಹಾಲೆಲೂಯ. ಸೊ ಕಾಯ್ದುಕೊಂಡಿರುವಂಥ ಒಂದು ಸಮಯದಲ್ಲಿ ನಾವು ಮಾಡಬೇಕಾಗಿದ್ದೇನೆಂದರೆ ಪ್ರಾರ್ಥನೆ. ಮೊದಲನೇದು, ಕಾಯ್ದುಕೊಂಡಿರುವಂಥ ಸಮಯದಲ್ಲಿ ನಾವು ನಂಬಬೇಕು. ಸೊ ನಂಬಿಕೆ ಇಟ್ಟಂಥ ನಾವುಗಳು ಎರಡನೇದಾಗಿ ನಾವು ಮಾಡಬೇಕಾದಂಥ ಕಾರ್ಯ ಏನಂತಂದರೆ ನಾವು ಪ್ರಾರ್ಥಿಸುವಂಥವರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಯಾಕಂತಂದರೆ ನಾವು ಪ್ರಾರ್ಥನೆ ಮಾಡುವುದಾದರೆ, ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಹೇಳ್ತಾರೆ ನೀನು ವೇಟ್ ಮಾಡಿ ನಾನು ಬರ್ತೀನಿ ಅಂತಾಗಿ ಹೇಳೋದಾದರೆ ಅದರ ಅರ್ಥ ಏನು? ಅವ್ರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಸೊ ನಾವು ಕಾಯ್ತೇವೆ. ಸೊ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಕಾಯುವಂಥದ್ದು, ನಿರೀಕ್ಷಿಸಿಕೊಂಡಿರುವಂಥದ್ದು ಏನದು? ಹುಡುಕುವುದಕ್ಕೂ ಕೂಡ ಸಮವಾಗಿದೆ. ವೆನ್ ವಿ ಸೇ ದಟ್ ವಿ ಆರ್ ಬಿಲೀವಿಂಗ್ ಆರ್ ವಿ ಆರ್ ಹೋಪಿಂಗ್, ವಿ ಆರ್ ವೇಟಿಂಗ್, ದ್ಯಾಟ್ ಮೀನ್ಸ್ ವಿ ವಿಲ್ ಬಿ ಪ್ರೇಯಿಂಗ್. ನಾವು ಪ್ರಾರ್ಥಿಸ್ತಾ ಇರ್ತೇವೆ ಆ ಕಾರ್ಯಗಳಿಗಾಗಿ. ನಮ್ಮ ಕಣ್ಣುಗಳಿಂದ ನೋಡದೆ ಹೋದರೂ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಆ ಕಾರ್ಯಗಳಿಗೋಸ್ಕರವಾಗಿ. 26ನೇ ವಚನ, ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಸೊ ಕಾದುಕೊಂಡಿರುವಾಗ ಏನು ಮಾಡಬೇಕು? ಹುಡುಕುವಂಥವರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಸೊ ಮೊದಲನೇದಾಗಿ ನಾವು ನಂಬಿಕೆ ಇಡಬೇಕು ಕಾಯುವಂಥ ಸಮಯದಲ್ಲಿ. ಎರಡನೇದಾಗಿ ನಾವು ಹುಡುಕುವಂಥವರಾಗಿರಬೇಕು, ಅಂದರೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಮತ್ತು ಮೂರನೇದಾಗಿ ನೋಡ್ರಿ, ಆದಿಕಾಂಡದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡೋದಾದರೆ ಅಲ್ಲಿ ನಾವು ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಆದಿಕಾಂಡ 12:1 ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದೆಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಹಲ್ಲೆಲೂಯ. ನೋಡ್ರಿ, ಅಬ್ರಾಮನು ಏನು ಮಾಡ್ತಾ ಇದ್ದಾನೆ? ಅಲ್ಲಿ ವಿಧೇಯನಾಗ್ತಾ ಇದ್ದಾನೆ. ಅಬ್ರಾಮ ಏನು ಮಾಡ್ತಾ ಇದ್ದಾನೆ? ವಿಧೇಯನಾಗ್ತಾ ಇದ್ದಾನೆ. ಸಿ,
ನಾವು ಯಾವಾಗ ದೇವರಲ್ಲಿ ಕಾಯ್ದುಕೊಂಡಿರ್ತೀವೋ ದೇವರಿಗೆ ನಾವೇನು ಮಾಡ್ತೇವೆ, ವಿಧೇಯರಾಗುವಂಥವರಾಗಿದ್ದೇವೆ. ಅಬ್ರಾಮನಿಗೆ ದೇವರು ಹೇಳಿದ್ರು, ವಾಗ್ದಾನ ಮಾಡಿದ್ರು, ನೀನು ದೊಡ್ಡ ಜನಾಂಗ ಬರಬೇಕಂದ್ರೆ ಮಕ್ಕಳು ಬೇಕು. ಮಕ್ಕಳಿಲ್ಲ, ಮಕ್ಕಳೇ ಇಲ್ದಿರೋರಿಗೆ ಜನಾಂಗ ಮಾಡ್ತೇನೆ ಅಂತ ಅನ್ನೋದಾದ್ರೆ ಅದರ ಅರ್ಥ ಏನು? ಮಕ್ಕಳಿಲ್ಲ. ಆದರೂ ಕೂಡ ಏನು ಮಾಡ್ತಾ ಇದ್ದಾನೆ ಅಬ್ರಾಮನು? ದೇವರು ಹೇಳಿದ್ದಾರಲ್ವಾ. ಅಬ್ರಾಮನು ದೇವ್ರಿಗೆ ಹೇಳಲಿಲ್ಲ, ದೇವರೇ ನೀನು ಫಸ್ಟ್ ನನಗೆ ಮಗನನ್ನು ಕೊಡು, ಆಮೇಲೆ ನಾನು ನಿನ್ನನ್ನು ನಂಬ್ತೇನೆ. ಮಗನನ್ನು ಕೊಡು, ಆಮೇಲೆ ನಾನು ನಿನ್ನನ್ನು ಸರ್ವ್ ಮಾಡ್ತೇನೆ, ನಿನ್ನನ್ನು ಸೇವಿಸ್ತೇನೆ. ಮಗನನ್ನು ಕೊಡು, ಆಮೇಲೆ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ. ಮಗನನ್ನು ಕೊಡು, ಆಮೇಲೆ ನನ್ನ ಊರನ್ನು ಬಿಟ್ಟು ನಾನು ಹೋಗ್ತೇನೆ. ನೋ, ಹಿ ವಾಸ್ ಕಂಟಿನ್ಯೂಯಿಂಗ್ಲಿ ಫಾಲೋಯಿಂಗ್ ಗಾಡ್. ಸತತವಾಗಿ ದೇವರನ್ನು ಹಿಂಬಾಲಿಸ್ತಾ ಇದ್ದ, ಸತತವಾಗಿ ದೇವರು ಹೇಳೋದನ್ನು ಮಾಡ್ತಾನೆ ಇದ್ದವನು. ದೇವರು ಕೊಡದೇ ಇರುವಂಥ ಸಮಯದಲ್ಲೂ ಕೂಡ ದೇವರು ಬರೀ ಹೇಳಿದಂಥ ಮಾತನ್ನು ನಂಬಿ ಅವನು ವೇಟ್ ಮಾಡುವಂಥ ಸಮಯದಲ್ಲಿ ಹಿ ವಾಸ್ ಕಂಟಿನ್ಯೂಲಿ ಸರ್ವಿಂಗ್, ಕಂಟಿನ್ಯೂಲಿ ಗಿವಿಂಗ್ ಆ್ಯಂಡ್ ಕಂಟಿನ್ಯೂಲಿ ವರ್ಷಿಪಿಂಗ್. ಸತತವಾಗಿ ಅವನು ದೇವರಿಗಾಗಿ ಬದುಕ್ತಾ ಇದ್ದ, ಸತತವಾಗಿ ದೇವರನ್ನು ಆರಾಧಿಸ್ತಾ ಇದ್ದ, ಸತತವಾಗಿ ದೇವರಿಗೋಸ್ಕರ ಅವನು ಜೀವಿಸ್ತಾ ಇದ್ದ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಕಾರ್ಯಗಳು ಆಗುವುದಕ್ಕೆ ತಡವಾಗುವಾಗ ನಾವು ಬಿಟ್ಟುಕೊಡಬಾರ್ದು ಪ್ರಿಯರೇ. ಸತತವಾಗಿ ಕಾಯುವಂಥ ಸಮಯದಲ್ಲಿ ನಾವು ಹಾದು ಹೋಗುವಾಗ ಸತತವಾಗಿ ನಾವು ಏನನ್ನು ಮಾಡಬೇಕು ಅದನ್ನು ಮಾಡ್ತಾನೆ ಇರಬೇಕು. ವಿ ಶುಡ್ ಕಂಟಿನ್ಯೂ ಡೂಯಿಂಗ್ ದ್ಯಾಟ್. ಹಲ್ಲೆಲೂಯಾ. ಕೆಲವೊಬ್ಬರೆಲ್ಲ ವೇಟಿಂಗ್ ಟೈಮಲ್ಲಿ, ಕಾಯುವಂಥ ಸಮಯದಲ್ಲಿ ಪ್ರಾರ್ಥಿಸುವುದನ್ನು ಬಿಟ್ಬಿಡ್ತಾರೆ, ಆರಾಧಿಸುವುದನ್ನು ಬಿಟ್ಬಿಡ್ತಾರೆ, ವಾಕ್ಯ ಓದುವುದನ್ನು ಬಿಟ್ಬಿಡ್ತಾರೆ. ಏನಾಗ್ತದೆ? ಸೊ ದೇವರಿಂದ ಏನಾಯಿತು? ನಮ್ಮ ಕನೆಕ್ಷನ್ ದೂರವಾಯಿತು. ಸೊ ಅವಾಗ ದೇವರು ಹೇಗೆ ಕಾರ್ಯ ಮಾಡೋದಕ್ಕೆ ಸಾಧ್ಯ? ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಂತಂದ್ರೆ ದೇವ್ರ ವಾಕ್ಯದ ದೇವರ ಸಮೀಪಕ್ಕೆ ನೀವು ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಅವ್ರು ಬರ್ತಾರೆ. ದೇವರಿಗೆ ನಾವು ವಿಧೇಯರಾಗುವಾಗ ದೇವರು ನಮಗೆ ಅದ್ಭುತ ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಶುಡ್ ಬಿಗಿನ್ ವಿತ್ ಅಸ್. ನಮ್ಮ ಮೂಲಕವಾಗಿ ಅದು ಪ್ರಾರಂಭಿಸಬೇಕು, ನಮ್ಮಿಂದ ಅದು ಪ್ರಾರಂಭ ಆಗಿ ದೇವರೇ ನೀನು ಮಾಡು ಆಮೇಲೆ ಮಾಡ್ತೇನೆ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅ ಗುಡ್ ವೇ. ದೇವರ ದೃಷ್ಟಿಯಲ್ಲಿ ಅದು ಸರಿಯಾದದ್ದಲ್ಲ ಪ್ರಿಯರೇ. ಸೊ ಕಾಯ್ದಿರುವಂಥ ಸಮಯದಲ್ಲಿ ನಾವೇನು ಮಾಡಬೇಕು? ನಾವು ದೇವರಿಗೆ ವಿಧೇಯರಾಗುವಂಥವರಾಗಿರಬೇಕು, ಅವರನ್ನು ಆರಾಧಿಸುವಂಥವರಾಗಿರಬೇಕು, ಅವರನ್ನು ನಾವು ಸೇವೆ ಮಾಡ್ತಿರುವಂಥವರಾಗಿರಬೇಕು, ಅವ್ರಿಗಾಗಿ ಜೀವಿಸುವಂಥವರಾಗಿರಬೇಕು. ನೀನು ಮಾಡಿ ದೇವರೇ ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ನೋ, ವಿ ಕ್ಯಾನ್ ನಾಟ್ ಸೇ ದ್ಯಾಟ್. ವಿ ನೀಡ್ ಟು ಕಂಟಿನ್ಯೂ ಡೂಯಿಂಗ್ ವಾಟ್ ವಿ ಆರ್ ಡೂಯಿಂಗ್ ಫಾರ್ ದ ಲಾರ್ಡ್. ದೇವರಲ್ಲಿ ನಾವು ಬೆಳೆಯುವುದನ್ನು ನಾವು ಬಿಟ್ಬಿಡ್ಬಾರ್ದು ಪ್ರಿಯರೇ, ಕಾಯುವಂಥ ಸಮಯದಲ್ಲಿ. ಹಲ್ಲೆಲೂಯಾ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು? ನಾವು ಭಯ ಪಡಬಾರ್ದು. ಎರಡನೇದಾಗಿ ನಾವು ಪ್ರಾರ್ಥಿಸಬೇಕು. ಮೂರನೇದಾಗಿ ನಾವು ವಿಧೇಯರಾಗಬೇಕು. ಹಲ್ಲೆಲೂಯಾ. ಮತ್ತು ನಾಲ್ಕನೇದಾಗಿ ತುಂಬ ಪ್ರಾಮುಖ್ಯವಾಗಿ ಹಬಕ್ಕೂಕನ ಪ್ರವಾದನ ಗ್ರಂಥ ಅದರ 2ನೇ ಅಧ್ಯಾಯ 3ನೇ ವಚನ ನಾವು ನೋಡೋದಾದರೆ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಹಲ್ಲೆಲೂಯಾ. ಏನು? ದೇವರ ಕಾರ್ಯಗಳು, ದೇವರು ಮಾಡುವಂಥ ಕಾರ್ಯಗಳು ಕ್ಲುಪ್ತ ಕಾಲದಲ್ಲಿ, ಅಂದರೆ ಸರಿಯಾದಂಥ ಕಾಲದಲ್ಲಿ ಅದೇನಾಗಿದೆ? ನೆರವೇರುವಂಥದ್ದಾಗಿದೆ. ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು. ನಮ್ಮ ಜೀವಿತಗಳಲ್ಲಿ ಅದ್ಭುತ ನಡೆಯುವಂಥದ್ದು ತಡವಾದರೂ ಕೂಡ ನಾವೇನು ಮಾಡಬೇಕಂತೆ? ಕಾಯುವಂಥವರಾಗಿರ್ಬೇಕಂತೆ. ಯಾಕಂದರೆ ಸರಿಯಾದ ಸಮಯದಲ್ಲಿ, ಕ್ಲುಪ್ತ ಕಾಲದಲ್ಲಿ, ಮೇ ಬಿ ನಮಗೆ ಅದು ಲೇಟ್ ಎಂಬುದಾಗಿ ಅನ್ನಿಸ್ಬೋದು, ಆದರೆ ದೇವರು ಎಲ್ಲವನ್ನ ಸರಿಯಾದ ಸಮಯಕ್ಕೆ ಮಾಡುವಂಥವರಾಗಿದ್ದಾರೆ. ಗಾಡ್ ಡಸ್ ಎವ್ರಿಥಿಂಗ್ ಇನ್ ಹಿಸ್ ಓನ್ ಟೈಮ್. ಎವ್ರಿಥಿಂಗ್, ಪ್ರತಿಯೊಂದನ್ನು ಕೂಡ. ನಮ್ಮ ಜೀವಿತದಲ್ಲಿ ಯಾವುದೇ ವಿಷಯಕ್ಕಾಗಿ ನೀವು ಈ ದಿವಸ ಕಾಯ್ದುಕೊಂಡಿರ್ಬೋದು. ನಾನು ಹೇಳ್ತೇನೆ ಒಂದು ಸಂಗತಿ ಪ್ರಿಯರೇ, ಎಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ದೇವರು ಮಾಡೇ ಮಾಡ್ತಾರೆ. ಸೊ ವಿ ನೀಡ್ ಟು ಹ್ಯಾವ್ ದಟ್ ಸ್ಪಿರಿಟ್ ಆಫ್ ಎಕ್ಸ್ಪೆಕ್ಟೇಷನ್. ಹಲ್ಲೆಲೂಯಾ. ಏನದು ಎಕ್ಸ್ಪೆಕ್ಟೇಷನ್? ದೇವರು ಮಾಡ್ತಾರೆ, ದೇವರು ಮಾಡ್ತಾರೆ. ಗಾಡ್ ಡಸ್ ದ್ಯಾಟ್, ಗಾಡ್ ವಿಲ್ ಡೂ ದ್ಯಾಟ್, ಗಾಡ್ ವಿಲ್ ಡೂ ದ್ಯಾಟ್. ದೇವರು ನನಗೆ ಉತ್ತರಿಸ್ತಾರೆ, ದೇವರು ನನಗೆ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ಅಂಥ ನಂಬಿಕೆಯನ್ನು ಅವರು ಯಾವಾಗಲೂ ಕೂಡ ರಿವಾರ್ಡ್ ಮಾಡುವಂಥವರಾಗಿದ್ದಾರೆ ಪ್ರಿಯರೇ. ಭಯದಿಂದ ಕೂಡಿದಂಥದ್ದಲ್ಲ, ಒಂದು ನೆಮ್ಮದಿ. ಓ ದೇವರು ಮಾಡ್ತಾರೆ, ದೇವರು ಹೇಳಿರುವುದಾದರೆ ದೇವರು ಖಂಡಿತವಾಗಿ ಮಾಡ್ತಾರೆ, ದೇವರು ಹೇಳಿರುವುದಾದರೆ ದೇವರು ಖಂಡಿತವಾಗಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಆ ಒಂದು ನೆಮ್ಮದಿ ನಮ್ಮ ಜೀವಿತದಲ್ಲಿ ಇದ್ದು ನಾವೊಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಕೆಲವೊಬ್ಬರು ಬಿಟ್ಬಿಡ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ, ಆ ಒಂದು ಬಯಸುವಿಕೆಯನ್ನು ಬಿಟ್ಬಿಡ್ತಾರೆ. ದೇವರೇ ನೀನು ನನ್ನ ಜೀವಿತದಲ್ಲಿ ನೀನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ದೇವರೇ ನಿನಗೆ ಸ್ತೋತ್ರ. ಅದು ಒಳ್ಳೆಯದೇ, ಆದರೂ ದೇವರು ಕೆಟ್ಟದ್ದು ಮಾಡೋದಿಲ್ಲ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ. ಗಾಡ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಈವಿಲ್ ಇನ್ ಅವರ್ ಲೈಫ್. ಆ ಒಂದು ಕೆಟ್ಟದ್ದನ್ನು ದೇವರು ಒಳ್ಳೆಯದಕ್ಕೆ ಅವರು ತಿರುಗಿಸ್ಬೋದು, ಅದು ಬೇರೆ ಮಾತು. ಆದರೆ ದೇವರು ಕೆಟ್ಟದ್ದನ್ನು ಮಾಡೋದಿಲ್ಲ. ಎಷ್ಟು ಜನ ನಂಬ್ತೀರ ಅದನ್ನು? ದೇವರು ಕೆಟ್ಟದ್ದನ್ನು ಮಾಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಯಾಕೆ ಆಗ್ತಾ ಇಲ್ಲ ಬ್ರದರ್? ನನ್ನ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳು ಯಾಕೆ ಆಗ್ತಾ ಇಲ್ಲ? ಮೇ ಬಿ ಇದು ನಿನ್ನ ಕಾಯುವಿಕೆಯ ಸಮಯ. ಕಾಲ ಬದಲಾಗೇ ಆಗ್ತದೆ, ಖಂಡಿತವಾಗಿ ನಿನ್ನ ಪರಿಸ್ಥಿತಿಗಳು ಬದಲಾಗೇ ಆಗ್ತದೆ. ಆದರೆ ನೀನು ಕಾಯುವಂಥ ಸಮಯದಲ್ಲಿದ್ದಿ. ಈ ಕಾಯುವಂಥ ಸಮಯದಲ್ಲಿ ನೀನು ಸೈತಾನನಿಗೆ ಕಿವಿ ಕೊಡಬೇಡ. ಸ್ಟ್ಯಾಂಡ್ ವಿತ್ ಎಕ್ಸ್ಪೆಕ್ಟೇಷನ್. ಒಂದು ನಿರೀಕ್ಷೆಯಿಂದ ನಿಂತ್ಕೋ. ದೇವರು ಮಾಡ್ತಾರೆ ಎಂಬುದಾಗಿ ನಿರೀಕ್ಷೆಯಿಂದ ನಿಂತ್ಕೋ. ಹಲ್ಲೆಲೂಯಾ. ಆದರೆ ಯಾವಾಗಲೂ ನಾವು ಬಯಸುವಂಥ ಸಮಯದಲ್ಲಿ ಇರಲಿಕ್ಕಿಲ್ಲ. ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ
ಅವರು ಮಾಡುವಂಥವರಾಗಿದ್ದಾರೆ. ಹಾಲೆಲೂಯ. ಸೊ ಮತ್ತೆ ನಾವು ಯೆಶಾಯನ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 31ನೇ ವಚನವನ್ನು ಮತ್ತೆ ನಾವು ನೋಡ್ಕೊಳ್ಳೋಣಂತೆ. ಕೊನೆಯದಾಗಿ ಒಂದು ಸರಿ ನಾವು ನೋಡ್ಕೊಳ್ಳೋಣಂತೆ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಅಲ್ಲಿ ಹೇಳ್ತಾರೆ 31ನೇ ವಚನ, ಯೆಹೋವನನ್ನು ನಿರೀಕ್ಷಿಸುವರೋ ಅವ್ರೇನು ಮಾಡ್ತಾರಂತೆ? ಹೊಸ ಬಲವನ್ನು ಹೊಂತಾರಂತೆ. ಏನಾಗ್ತಾರೆ? ಹೊಸ ಬಲವನ್ನು ಹೊಂತಾರೆ. ಯಾಕೆ ಹೊಸ ಬಲ? ವೈ ಡು ಯು ನೀಡ್ ನ್ಯೂ ಸ್ಟ್ರೆಂತ್, ರಿನ್ಯೂಡ್ ಸ್ಟ್ರೆಂತ್? ಎರಡನೇದಾಗಿ ನೋಡ್ರಿ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರ್ತಾರೆ. ಹಾಲೆಲೂಯ, ಹಾಲೆಲೂಯ. ಹದ್ದುಗಳಂತೆ ಅವ್ರ ರೆಕ್ಕೆಯನ್ನು ಚಾಚಿ ಅವರು ಎದ್ದೇಳುವಂಥವರಾಗಿದ್ದಾರೆ. ಆವಾಗೇನಾಗ್ತದೆ? ಓಡಿ ದಣಿಯರು, ನಡೆದು ಬಳಲು. ಸೂಪರ್ ನ್ಯಾಚುರಲ್ ಸ್ಟ್ರೆಂತ್. ಯಾಕಂದರೆ ಕಾಮನ್ ಆಗಿ ಯೌವನಸ್ಥರಿಗೂ ಕೂಡ ದಣಿವಿಕೆ ಬರುತ್ತದೆ, ಯೌವನಸ್ಥರು ಕೂಡ ಮುಗ್ಗರಿಸ್ತಾರೆ. ಆದರೆ ಯೆಹೋವನನ್ನು ನಿರೀಕ್ಷಿಸೋರು ಹೊಸ. ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಅವರ್ ಫಿಸಿಕಲ್ ಸ್ಟ್ರೆಂತ್, ನಮ್ಮ ದೈಹಿಕ ಬಲದ ಬಗ್ಗೆ ನಾನು ಮಾತನಾಡ್ತಲ್ಲ. ಯಾಕಂದರೆ ಏಜ್ ಆದ ಹಾಗೆಲ್ಲ ನಮಗೆ ಬಲ ಕಡಿಮೆ ಆಗ್ತಾ ಬರ್ತದೆ. ನಾನು ಮಾತನಾಡ್ತಾ ಇರುವಂಥದ್ದು ಆತ್ಮೀಕ ಬಲದ ಬಗ್ಗೆ. ಹಾಲೆಲೂಯ. ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ, ನಮ್ಮ ಒಂದು ಮಾನಸಿಕ ಬಲದ ಬಗ್ಗೆ. ಯಾಕಂದರೆ ಎಲ್ಲ ಪ್ರಾರಂಭವಾಗೋದಿಲ್ಲ ಅಲ್ವಾ? ನಮ್ಮ ಮನಸ್ಸಿನಲ್ಲಿ ಎಲ್ಲ ಅಲ್ಲಿ ನಾವು ಬಲವುಳ್ಳವರಾಗಿದ್ದರೆ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಾವು ಎದುರಿಸ್ತೇವೆ, ದೇವರಿಗಾಗಿ ನಾವು ನಿಂತ್ಕೊಳ್ತೇವೆ. ಇಫ್ ದಿಸ್ ಈಸ್ ವೀಕ್, ಇಫ್ ದಿಸ್ ಈಸ್ ನಾಟ್ ಸ್ಟ್ರೆಂಥನ್ಡ್, ವಿ ಕೆನಾಟ್ ಗೋ ಫರ್ದರ್. ಹಾಲೆಲೂಯ. ಸೊ ದೇವರು ಇವತ್ತು ವಾಗ್ದಾನ ಮಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಮೇ ಬಿ ನೀನು ಅನೇಕ ದಿವಸಗಳು ನೀವು ಪ್ರಾರ್ಥನೆ ಮಾಡಿರ್ಬೋದು, ಕೆಲವೊಂದು ಕಾರ್ಯಗಳಿಗಾಗಿ ನೀವು ನಿರೀಕ್ಷಿಸಿಕೊಂಡಿರ್ಬೋದು, ಸೋತು ಹೋಗಿರ್ಬೋದು. ದೇವರು ಇವತ್ತು ಹೇಳ್ತಾ ಇದ್ದಾರೆ, ನಾನು ನಿನಗೆ ಹೊಸ ಬಲವನ್ನು ಕೊಡ್ತೇನೆ, ನನ್ನ ಬಲದಿಂದ ನೀನು ಮುಂದೆ ಸಾಗು ಎಂಬುದಾಗಿ ಕರ್ತನೆ ಹೇಳ್ತಾ ಇದ್ದಾರೆ. ಹಾಲೆಲೂಯ. ಮನ್ರಿ ಪ್ರಾರ್ಥನೆ ಮಾಡೋಣ, ದೇವರ ಹತ್ರ ಕೇಳೋಣ, ಸ್ವಾಮಿ ನನ್ನನ್ನು ಬಲಪಡಿಸು ಎಂಬುದಾಗಿ. ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ವಾಕ್ಯಗಳಿಗಾಗಿ ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಹೌದು ಸ್ವಾಮಿ, ನಿನ್ನನ್ನೇ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ ಕರ್ತನೆ. ಹಾಲೆಲೂಯ. ಹೌದು ದೇವರೇ, ನಿರೀಕ್ಷೆಯ ಒಂದು ಸಮಯ, ಕಾಯ್ದುಕೊಂಡಿರುವಂಥ ಸಮಯ ನಮ್ಮೆಲ್ಲರ ಜೀವನದಲ್ಲಿ ತುಂಬ ಪ್ರಾಮುಖ್ಯವಾದಂಥ ಸಮಯ. ಯಾಕಂದರೆ ಅದು ನಮ್ಮ ಸ್ವಭಾವಗಳನ್ನು ಬದಲಾಯಿಸ್ತದೆ, ಅದು ನಮ್ಮನ್ನು ಬದಲಾಯಿಸ್ತದೆ, ಅದು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತದೆ ಸ್ವಾಮಿ. ಅದು ನಮಗೆ ತಾಳ್ಮೆಯನ್ನು ಕೊಡುವಂಥದ್ದಾಗಿದೆ. ಹೌದು ಸ್ವಾಮಿ, ಅಂಥ ಒಂದು ಸಮಯದಲ್ಲಿ ಅಪ್ಪ, ನಾನು ನನ್ನ ಸಹೋದರ ಸಹೋದರಿಯರು ನಾವು ಹಾದು ಹೋಗುವಂಥ ಟೈಮಲ್ಲಿ ದೇವರೇ ಅಪ್ಪ ಕರ್ತನೆ, ನಾವು ಭಯಪಡದೆ ನಿನ್ನ ನಿರೀಕ್ಷಿಸಿರುವಂತೆ, ಪ್ರಾರ್ಥನೆ ಮಾಡುತ್ತಾ ನಿನ್ನ ಮೇಲೆ ನಿರೀಕ್ಷಿಸಿಕೊಂಡಿರುವಂತೆ, ವಿಧೇಯರಾಗುತ್ತಾ ನಿನ್ನಲ್ಲಿ ನಿರೀಕ್ಷಿಸಿಕೊಂಡಿರುವಂತೆ ಅಪ್ಪ ಕರ್ತನೆ, ಎಕ್ಸ್ಪೆಕ್ಟ್ ಮಾಡ್ತಾ ಅಪ್ಪ ಬಯಸುತ್ತಾ ನೀನು ದೊಡ್ಡ ಕಾರ್ಯ ಮಾಡ್ತೀನಿ ಎಂಬುದಾಗಿ ಬಯಸುತ್ತಾ ನಾವು ನಿರೀಕ್ಷಿಸಿಕೊಂಡಿರುವಂತೆ ನಮಗೆ ನೀನು ಸಹಾಯ ಮಾಡು. ಮೇ ಬಿ ನಾವು ಬಯಸುವಂಥ ರೀತಿಯಲ್ಲಿ ನೀನು ಮಾಡಲಿಕ್ಕಿಲ್ಲ, ಆದರೆ ನೀನು ಮಾಡುವಂಥದ್ದೆಲ್ಲ ಒಳ್ಳೆಯದನ್ನೇ ನೀನು ಮಾಡ್ತಿ, ಒಳ್ಳೆ ದೇವರು ನೀನಾಗಿದ್ದಿ, ಅದನ್ನು ನಾವು ನಂಬುವಂತೆ ಸಹಾಯ ಮಾಡಪ್ಪ. ಅಪ್ಪ ನನಗೆ ಗೊತ್ತಿಲ್ಲ ಈ ದಿನ ನಿನ್ನ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೆ, ಯಾವ ಕಾರ್ಯಗಳಿಗಾಗಿ ಅವರು ನಿರೀಕ್ಷಿಸಿಕೊಂಡಿದ್ದಾರೆ ಎಂಬುದಾಗಿ. ಆದರೆ ಖಂಡಿತವಾಗಿ ನಿನ್ನ ಮೇಲೆ ನಿರೀಕ್ಷೆ ಇಟ್ಟಿರುವುದಾದರೆ ಅವರಿಗೆ ಆಶಾಭಂಗವಾಗೋದೇ ಇಲ್ಲ, ಅವರಿಗೆ ಸೋಲಾಗೋದೇ ಇಲ್ಲ ಸ್ವಾಮಿ. ಅದನ್ನು ಅವರು ಭರವಸೆಯಿಂದಿರುವಂತೆ ಸಹಾಯ ಮಾಡು ಅಪ್ಪ. ಈ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುವಂತೆ, ನಿನ್ನನ್ನು ಸೇವೆ ಮಾಡುವಂತೆ, ನಿನಗಾಗಿ ಬದುಕುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನಗಾಗಿ ಜೀವಿಸುವಂತೆ, ನಿನ್ನ ಮುಖವನ್ನೇ ಹುಡುಕುವಂತೆ ಕರ್ತನೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ದೇವರೇ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ, ಮೇ ಬಿ ಒಳ್ಳೆ ಕೆಲಸಕ್ಕಾಗಿ ಅವರು ನಿರೀಕ್ಷಿಸಿಕೊಂಡಿರ್ಬೋದು ಕರ್ತನೆ, ಮೇ ಬಿ ಕರ್ತನೆ ಪಾಪದಿಂದ ಬಿಡುಗಡೆಗಾಗಿ ನಿರೀಕ್ಷಿಸಿಕೊಂಡಿರ್ಬೋದು, ಮೇ ಬಿ ಕರ್ತನೆ ಮದುವೆ ವಿಷಯದಲ್ಲಿ ನಿರೀಕ್ಷಿಸಿಕೊಂಡಿರ್ಬೋದು, ಕೆಲಸದ ವಿಷಯದಲ್ಲಿ ಕರ್ತನೆ ಅಪ್ಪ, ಓದುವಂಥ ವಿಷಯದಲ್ಲಿ ಕರ್ತನೆ, ಕುಟುಂಬದ ವಿಷಯದಲ್ಲಿ ದೇವರೇ ಅಪ್ಪ, ನೆಮ್ಮದಿಯ ವಿಷಯದಲ್ಲಿ ಕರ್ತನೆ ಅಪ್ಪ, ರೋಗದ ವಿಷಯದಲ್ಲಿ ಕರ್ತನೆ, ಸ್ವಸ್ಥತೆ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ಅವರು ನಿರೀಕ್ಷಿಸಿಕೊಂಡಿದ್ದರೂ ಕೂಡ ನಿನ್ನ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳುವಂತೆ ಸಹಾಯ ಮಾಡಪ್ಪ ದೇವರೇ. ಯಾಕಂದ್ರೆ ನಿನ್ನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ. ಹಾಲೆಲೂಯ, ಹಾಲೆಲೂಯ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಅಯ್ಯೋ ಅನೇಕ ದಿವಸಗಳಿಂದ ನಾನು ಇದನ್ನು ಹಾದೋಗ್ತಾ ಇದ್ದೀನಲ್ವಾ, ಯಾವಾಗ ನನಗೆ ಬಿಡುಗಡೆ ಎಂಬುದಾಗಿ ನೀನು ಈ ದಿವಸ ಹೇಳ್ತಾ ಇರ್ಬೋದು. ಕರ್ತನು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಚಿಂತೆ ಮಾಡಬೇಡ, ನೀ ನನ್ನನ್ನು ನಿರೀಕ್ಷಿಸಿಕೊಂಡಿರು, ನಾನು ನಿನಗಾಗಿ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನಿನ್ನ ಕಣ್ಣು ಕಾಣದೆ ಹೋದ್ರು, ನಿನ್ನ ಕಿವಿ ಕೇಳದೆ ಹೋದ್ರು, ನಿನ್ನ ಹೃದಯ ಗ್ರಹಿಸದೆ ಹೋದ್ರು ಕೂಡ ನಿನಗಾಗಿ ದೊಡ್ಡ ಕಾರ್ಯವನ್ನು ಇಟ್ಟಿದ್ದೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ನಿರೀಕ್ಷಿಸಿಕೊಂಡಿರಿ, ನಿಮ್ಮ ಕೈಗಳನ್ನೆತ್ತಿ ಸ್ವಾಮಿಗೆ ಹೇಳ್ರಿ, ಸ್ವಾಮಿ ನಾನು ನಿರೀಕ್ಷಿಸಿಕೊಂಡಿರ್ತೇನಪ್ಪ ಅಪ್ಪ, ನಾನು ಎಷ್ಟೇ ಕಷ್ಟದಲ್ಲಿ ಇವತ್ತು ಹಾದು ಹೋಗ್ತಾ ಇದ್ರು ಕೂಡ ನಾನು ನಿನ್ನ ಮೇಲೆ ನಾನು ನಿರೀಕ್ಷೆಯನ್ನು ಇಡ್ತೇನೆ ದೇವರೇ. ನಾನು ಕಣ್ಣೀರಿನ ಸಮಯದಲ್ಲಿ ಹಾದು ಹೋಗ್ತಾ ಇರುವುದಾದರೂ ಕೂಡ ನಿನ್ನ ಮೇಲೆ ನಾನು ನಿರೀಕ್ಷೆ ಇಡ್ತೇನೆ ಸ್ವಾಮಿ. ನಿನ್ನನ್ನೇ ನಾನು ಆರಾಧಿಸ್ತೇನೆ, ನಿನ್ನನ್ನೇ ನಾನು ಪ್ರೀತಿಸ್ತೇನೆ, ನಿನ್ನನ್ನೇ ನಾನು ಪ್ರಾರ್ಥಿಸ್ತೇನೆ, ನಿನ್ನಲ್ಲೇ ನಾನು ಧೈರ್ಯಗೊಳ್ತೇನೆ ಸ್ವಾಮಿ. ಹಾಲೆಲೂಯ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಕರ್ತನೆ, ಸಕಲವು ನಿನ್ನಿಂದ ಸಾಧ್ಯ. ಪ್ರತಿಯೊಂದನ್ನು ನೀನು ಮಾಡುವಂಥ ದೇವರು, ಮಾಡಿ ಮುಗಿಸಿ ಮಹಿಮೆ ಹೊಂದುವಂಥ ದೇವರು ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ನೀವು ಕರ್ತನಿಗೆ ಹೇಳ್ರಿ, ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಕರ್ತನಿಗೆ ಹೇಳ್ರಿ, ಸ್ವಾಮಿ ನಿನ್ನನ್ನು ನಂಬ್ತೇನೆ ಸ್ವಾಮಿ, ನಿನ್ನನ್ನು ನಂಬ್ತೇನೆ ಕರ್ತನೆ. ನನಗೆ ದಾರಿ ಕಾಣದೆ ಹೋದ್ರು ನಿನ್ನನ್ನು ನಾನು ನಂಬ್ತೇನೆ ಕರ್ತನೆ. ನಾನು ಕಣ್ಣೀರಿನಲ್ಲಿದ್ದರೂ ನಿನ್ನನ್ನೇ ನಾನು ನಂಬ್ತೇನೆ, ನಾನು ಕಷ್ಟದಲ್ಲಿದ್ದರೂ ನಾನು ನಿನ್ನನ್ನೇ ನಂಬ್ತೇನೆ, ನನ್ನ ಕುಟುಂಬಕ್ಕಾಗಿ ನಿನ್ನನ್ನು ನಂಬ್ತೇನೆ, ನನ್ನ ಭವಿಷ್ಯಕ್ಕಾಗಿ ನಾನು ನಿನ್ನನ್ನು ನಂಬ್ತೇನೆ, ನನ್ನ ಆತ್ಮಿಕ ಜೀವಿತಕ್ಕಾಗಿ ನಿನ್ನನ್ನು ನಾನು ನಂಬ್ತೇನೆ ಸ್ವಾಮಿ. ನಿನ್ನನ್ನು ನಂಬಿದವರು ಆಶಾಭಂಗ ಪಡೋದಿಲ್ಲ ಸ್ವಾಮಿ.
ನಿನ್ನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಂಥವ್ರು ಆಶಾಭಂಗ ಪಡುವುದಿಲ್ಲ ದೇವರೇ. ನಿನ್ನ ನಂಬ್ತೇನೆ ಎಂಬುದಾಗಿ ಕರ್ತನಿಗೆ ಹೇಳ್ರಿ ಪ್ರಿಯರೇ. ನಿನ್ನ ನಂಬ್ತೇನೆ ಎಂಬುದಾಗಿ ಕರ್ತನಿಗೆ ಹೇಳ್ರಿ ಪ್ರಿಯರೇ. ನಿಮ್ಮ ಹೃದಯ ಹೇಳ್ತಾ ಇರ್ಬೋದು, ಎಲ್ಲಿ ದೇವರು ಏನು ಕೆಲಸ ಮಾಡ್ತಾ ಇದ್ದಾರೆ ಎಂಬುದಾಗಿ. ಅದರ ಮಾತನ್ನು ಕೇಳಬೇಡ್ರಿ. ನಿಮ್ಮ ಮನಸ್ಸಿಗೆ ಹೇಳ್ರಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಯೆಹೋವನ ನಿರೀಕ್ಷಿಸಿಕೊಂಡು ದೃಢವಾಗಿರು ಎಂಬುದಾಗಿ ನಿಮ್ಮ ಹೃದಯಕ್ಕೆ ಹೇಳ್ರಿ ಪ್ರಿಯರೇ. ಹಾಲೆಲೂಯ. ಓ ಹೃದಯಗಳಿಗೆ ಬಲವನ್ನು ಕೊಡು ಸ್ವಾಮಿ, ನಂಬಿಕೆಯನ್ನು ಕೊಡು. ನಂಬಿಗಸ್ತನಾದಂಥ ದೇವರೇ, ನಿನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ? ಹೌದು ಸ್ವಾಮಿ, ನೀನು ತಡ ಮಾಡಿದರೂ ಉತ್ತಮವಾದದ್ದನ್ನೇ ನೀನು ಮಾಡುವಂಥ ದೇವರಾಗಿದ್ದೀರಿ ಸ್ವಾಮಿ. ಹಾಲೆಲೂಯ. ಉತ್ತಮವಾದಂಥ ಕಾರ್ಯವನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡಿ ಮಹಿಮೆ ಹೊಂದಿರಿ ಕರ್ತನೆ ಸ್ವಾಮಿ. ಈ ದಿನ ರೋಗಗಳಲ್ಲಿ ಹೌದು ಕರ್ತನೆ ಯಾರಾದರೂ ಇರುವುದಾದರೆ ಯೇಸುವಿನ ನಾಮದಲ್ಲಿ ಅವರ ಮೇಲಿನ ಕರಗಳು ಬರಲಿ ಸ್ವಾಮಿ, ನಿನ್ನ ಹಸ್ತಗಳು ಬರಲಿ. ಕರುಣಾಮಯನೇ, ಯೇಸುವಿನ ನಾಮದಲ್ಲಿ ಅವರನ್ನು ಸ್ವಸ್ಥಪಡಿಸು ದೇವರೇ. ಬಿಡುಗಡೆ ಮಾಡು ಕರ್ತನೆ. ಮಗನು ಬಿಡುಗಡೆ ಮಾಡುವುದಾದರೆ ನೀವು ಬಿಡುಗಡೆ ಹೊಂದಿದ್ದೀರಿ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ನಿನ್ನ ಗಾಯಗಳಿಂದ ನಮಗೆ ಗುಣವಾಯಿತು, ನಿನ್ನ ವಾಕ್ಯದಿಂದ ನಮಗೆ ಗುಣವಾಯಿತು ಸ್ವಾಮಿ. ಈಗಲೇ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ಎಲ್ಲ ರೋಗಗಳು ಕರ್ತನೆ ಅಪ್ಪ ದೇಹಗಳನ್ನು ಶರೀರಗಳನ್ನು ಬಿಟ್ಟು ತೊಲಗಿ ಹೋಗಲಿ ಕರ್ತನೆ ಸ್ವಾಮಿ. ಹಾಲೆಲೂಯ. ಅದ್ಭುತ ಮಾಡು ದೇವರೇ, ಅತಿಶಯ ಮಾಡು ಕರ್ತನೆ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್.